ಮಂತ್ರದಿಂದ ಆರೋಗ್ಯ, ಮಂತ್ರ ಥೆರಪಿ. ನಾನು ನಿಮ್ಮ ಜೊತೆ ಶ್ರೀನಿವಾಸ್ ಗುರೂಜಿ. ಈ ಮಂತ್ರಗಳ ಉಚ್ಚಾರಣೆ ಮತ್ತು ಅಲ್ಪಪ್ರಾಣ ಮಹಾಪ್ರಾಣಗಳನ್ನು ವಿಶೇಷವಾಗಿ ಗಮನದಲ್ಲಿಟ್ಕೋಬೇಕು. ಮಂತ್ರಗಳನ್ನು ಯಾರು ಬೇಕಾದ್ರೂ ಸ್ಪಷ್ಟವಾಗಿ ಶುದ್ಧವಾಗಿ ಹೇಳಬಹುದು, ಆದರೆ ಹೀಗೆ ಇಂಥ ಹೊತ್ತಿನಲ್ಲಿ ಹೇಳಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಒಂದಷ್ಟು ಋಷಿಮುನಿಗಳು ಅದನ್ನು ಟಿಪ್ಪಣಿ ಹಾಕ್ಕೊಟ್ಟಿದ್ದಾರೆ. ಅದನ್ನು ಈ ನಡಿಗೆಯಲ್ಲಿ ಹೋದರೆ ಅದು ನಮಗೆ ಫಲಿಸುತ್ತೆ ಅಂತ. ಉದಾಹರಣೆಗೆ ನೀವು ಕೇಳ್ಬೋದು, ಯಾವ ರೀತಿ ಮಂತ್ರ ಹೇಳಿದ್ರೇನಂತೆ ನಮಗೆ ಅದರಿಂದ ಫಲ ಸಿಗಲ್ವೇ ಅಂತ. ನಾವು ಊಟ ಮಾಡಬೇಕಾದ್ರೆ ಅನ್ನ ಸಾರು ತಿಂದು ಕೊನೆಯಲ್ಲಿ ಮಜ್ಜಿಗೆ ತಿಂತೀವಿ ಅಲ್ವೇ? ಸೊ ಹಾಗಾಗಿ ಒಂದು ರೀತಿ ನೀತಿಗಳು ಅಂತ ಹೇಳುತ್ತೆ. ಆ ಮಂತ್ರವೂ ಹಾಗೆ, ಒಂದು ಆದ ನಂತರ ಮತ್ತೊಂದು, ಮತ್ತು ವಿಶೇಷವಾಗಿ ಯಾವುದ ನಂತರದಲ್ಲಿ ಯಾವುದು ಮಾಡಬೇಕು ಮತ್ತು ಮಂತ್ರಕ್ಕೆ ನಾವು ಹೇಗೆ ಶುದ್ಧಿ ಇರಬೇಕು ಅಂಥದ್ದು ವಿಶೇಷ. ಮೊಟ್ಟ ಮೊದಲಿಗೆ ಮಂತ್ರ ಉಚ್ಚಾರಣೆ ಮಾಡ್ತೀವಿ ಅಂದರೆ ಮೊದಲು ನಾವೇನು ಮಾಡಬೇಕು? ದೇಹ ಶುದ್ಧಿ ಆಗಬೇಕು. ದೇಹ ಶುದ್ಧಿ ಮಾಡಿಕೊಳ್ಳೋದ್ರಿಂದ ಆತ್ಮಶುದ್ಧಿ ಆಗುತ್ತಂತೆ. ವಿಶೇಷವಾಗಿ ಮೊಟ್ಟ ಮೊದಲು ಸ್ನಾನ ಅಂತಕ್ಕಂಥದ್ದು ದೇಹಕ್ಕಷ್ಟೇ ಅಲ್ಲ, ಮನಸ್ಸಿಗೂ ಮಾಡಬೇಕಂತೆ. ಆ ದೇಹ ಮಾನಸಿಕ ಮತ್ತು ದೈಹಿಕವಾಗಿ ಶುದ್ಧಿ ಆದ ನಂತರದಲ್ಲಿ ಪೂರ್ವ ಮತ್ತು ವಿಶೇಷವಾಗಿ ಉತ್ತರಾಭಿಮುಖವಾಗಿ ಕೂತು ಶಾಸ್ತ್ರ ಹೇಳುತ್ತೆ ಜಪವನ್ನು ಮಾಡಬೇಕು ಅಥವಾ ಮಂತ್ರ ಉಚ್ಚಾಟನೆಯನ್ನು ಮಾಡಬೇಕು ಅಂತ ಹೇಳಿ. ಮೊಟ್ಟ ಮೊದಲಿಗೆ ಶುದ್ಧಿ ಆದ ನಂತರದಲ್ಲಿ ಕೂತ್ಕೊಳ್ತಕ್ಕಂಥ ಪೀಠ, ನೀವು ನೆಲದ ಮೇಲೆ ಕೂತ್ಕೊಳ್ಳೋದ್ರಿಂದ ನೀವು ಮಾಡ್ತಕ್ಕಂಥ ಎಲ್ಲ ಮಂತ್ರಗಳ ಶಕ್ತಿ ಅದು ವೇಸ್ಟ್ ಆಗುತ್ತೆ ಅಥವಾ ಅದರಿಂದ ನೀವು ಹೊರಗಡೆ ಹೋಗ್ತೀರಾ ಅಂಥೇಳಿ. ವಿಶೇಷವಾಗಿ ಮಂತ್ರವನ್ನು ಅಥವಾ ಜಪವನ್ನು ಮಾಡಬೇಕಾದ್ರೆ ನೀವು ಕೂತ್ಕೊಳ್ತಕ್ಕಂಥ ಆಸನ ಇದೆಯಲ್ಲ ಅದು ವಿಶೇಷ ಅಂತ ಹೇಳ್ತೀವಿ. ಒಂದು ರೇಷ್ಮೆ ವಸ್ತ್ರವನ್ನು ಹಾಕ್ಕೊಂಡು ಕೂತ್ಕೊಳ್ಳುವಂಥದ್ದು, ಅಥವಾ ಚರ್ಮದ ಅಂದರೆ ಜಿಂಕೆ ಚರ್ಮದ ವಸ್ತ್ರವನ್ನು ಹಾಕ್ಕೊಂಡು ಕೂತ್ಕೊಳ್ಳುವಂಥದ್ದು, ಅಥವಾ ವಿಶೇಷವಾಗಿ ಒಂದಷ್ಟು ದರ್ಭಾಸನ ಅಂತ ಹೇಳ್ತೀವಿ. ದರ್ಬೆಯ ಆಸನವನ್ನು ಹಾಕ್ಕೊಂಡು ಕೂತ್ಕೊಂಡು ಉತ್ತರ ಅಥವಾ ಪೂರ್ವ ಅಭಿಮುಖವಾಗಿ ಕೂತ್ಕೊಂಡು ಉಚ್ಚಾರಣೆ ಮಾಡ್ತಕ್ಕಂಥ ಮಂತ್ರಗಳನ್ನು. ಮೊಟ್ಟ ಮೊದಲಿಗೆ ಮಂತ್ರ ಅಂತಕ್ಕಂಥದ್ದು 3 ವಿಧಾನದಲ್ಲಿ ಹೇಳ್ತಕ್ಕಂಥದ್ದು. ಒಂದು ಮಾನಸಿಕವಾಗಿ, 2 ಅಲ್ಪ ಪ್ರಾಣ ಅಂದರೆ ಸ್ವಲ್ಪ ಜೋರಾಗಿ ಹೇಳ್ತಕ್ಕಂಥದ್ದು, 3 ಜೋರಾಗಿ ಹೇಳ್ತಕ್ಕಂಥದ್ದು. ನೀವು ಜೋರಾಗಿ ಮಂತ್ರಗಳನ್ನು ಹೇಳಿದ್ರೆ, ವಿಶೇಷವಾಗಿ ಜಪಗಳನ್ನು ಮಾಡಿದ್ರೆ ಕೇವಲ 10 ಭಾಗದಷ್ಟು ಮಾತ್ರ ನಿಮಗೆ ಬಲ ಸಿಗುತ್ತೆ. ಮತ್ತು ಮಧ್ಯಮದಲ್ಲಿ ನೀವು ಪದವರಿಗೆ ಮಾತ್ರ ಬೇರೆಯವ್ರು ಕೇಳಿಸೋದರ ಮಾತ್ರ ಕೇಳಿದ್ರೆ ಅದು 50 ಭಾಗದಷ್ಟು ಫಲ ಕೊಡುತ್ತೆ. ನಿಮ್ಮ ಮನಸ್ಸಿನಲ್ಲಿ ಉಚ್ಚಾಟನೆ ಮಾಡಿದ್ರೆ, ವಿಶೇಷವಾಗಿ ಉಚ್ಚಾರ ಮಾಡಿದ್ರೆ 100ಕ್ಕೆ 100 ಭಾಗದಷ್ಟು ವಿಶೇಷವಾದಂತಹ ಒಂದು ಅನುಗ್ರಹ ಸಿಗುತ್ತಂತೆ. ಆ ಮಂತ್ರದ ಶಕ್ತಿ ಆಗಿದೆಯಂತೆ. ಅದರಲ್ಲೂ ಯಾವ ಸಮಯದಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು? ಬೆಳಗ್ಗೆ ಎದ್ದು ಇದ್ದ ತಕ್ಷಣ ಸ್ನಾನ ಆದ ನಂತರವೇ ಮಡಿಯಿಂದ ಕೂತ್ಕೊಳ್ಳುವಂಥದ್ದು. ಮಡಿ ವಿಶೇಷ. ಮಡಿ ಅಂತಕ್ಕಂಥದ್ದು ದೇಹಕ್ಕಲ್ಲ, ನಾನು ತಿಂತಕ್ಕಂಥ ಆಹಾರಕ್ಕೂ ಆಗುತ್ತೆ. ಸಾತ್ವಿಕವಾದ ಆಹಾರ ಇಂದಿನ ರಾತ್ರಿ ತಿಂದಿದ್ರೆ ಮುಂದಿನ ಬೆಳಗ್ಗೆ ನಮಗೆ ವಿಶೇಷವಾದಂಥ ಸಾತ್ವಿಕ ಮನಸ್ಥಿತಿಯನ್ನು ಬರುತ್ತಂತೆ. ಅಂಥ ಮನಸ್ಥಿತಿಯನ್ನು ನಾವು ಇಟ್ಟುಕೊಂಡು ವಿಶೇಷವಾಗಿ ದರ್ಭಾಸನದಲ್ಲಿ ಕೂತ್ಕೊಂಡು ನಿಮ್ಮ ಆರೋಗ್ಯಕ್ಕಾಗಿ ವಿಶೇಷವಾಗಿ ಗಾಯತ್ರಿ ಮಂತ್ರ. ಯಾವ ಗಾಯತ್ರಿ? ವಿಶೇಷವಾಗಿ ಸೂರ್ಯನ ಗಾಯತ್ರಿ. ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಈ ಮಂತ್ರವನ್ನು ಉಚ್ಚಾರಣೆ ಮಾಡಿ ಕನಿಷ್ಠ 11 ಸಲ, 21 ಸಲ, 48 ಸಲ, 108 ಸಲ ಈ ಮಂತ್ರವನ್ನು ಹೇಳ್ತಾ ಹೋಗಿ. ಹೇಳಿದ ನಂತರದಲ್ಲಿ ಮತ್ತು ವಿಶೇಷವಾಗಿ ಹೇಳುವಂತಕ್ಕಂಥ ವಸ್ತ್ರ ಯಾವಾಗಲೂ ಅಷ್ಟೇ ಮೈ ಮೇಲೆ ಒದಕೆ ಇರಬೇಕು. ಒದಕೆ ಇಲ್ಲದೆ ಯಾವುದೇ ಗಾಯತ್ರಿ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗಿಲ್ಲ. ಇದನ್ನು ವಿಶೇಷವಾಗಿ ಬಾಯಿ ಬಿಟ್ಟು ಬೇರೆಯವರಿಗೆ ಕೇಳಿಸ್ತಕ್ಕಂತಹ ಶಬ್ದಗಳಲ್ಲೂ ನಾವು ಮಾಡಬಾರದು. ಕೂತ್ಕೊಂಡು ಮನಸ್ಸಿನಲ್ಲಿ ವಿಶೇಷವಾಗಿ 108 ಬಾರಿ ಜಪಿಸಿ, ಆ ಜಪ ಆದ ನಂತರದಲ್ಲಿ ಆ ನೀರನ್ನು ಮುಟ್ಟಿ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಂಡು ಅದನ್ನು ಪ್ರಾಶನ ಅಂದರೆ ಕುಡಿದ್ರೆ ಬಹಳ ದಿವಸಗಳಿಂದ ಏನು ಉಸಿರಾಟದ ತೊಂದರೆಗಳಿರುತ್ತಲ್ಲ ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ. ಗಾಯತ್ರಿ ಮಂತ್ರನ ಉಚ್ಚಾರಣೆ ಮಾಡೋದ್ರಿಂದ ಸಂಪೂರ್ಣ ಏನು ಉಚ್ಛ್ವಾಸ ನಿಶ್ವಾಸದ ಉಬ್ಬಸ ಅಂತ ಹೇಳ್ತೀವಿ, ಆ ಉಬ್ಬಸದ ಕಾರ್ಯಗಳೆಲ್ಲ ಕಮ್ಮಿ ಆಗುತ್ತೆ. ಆದರೆ ಗುರುಗಳೇ, ಇದು ತಿಳಿದಂಥವ್ರಿಗೆ ಆಗುತ್ತೆ. ನಮಗೆ ಗಾಯತ್ರಿ ಮಂತ್ರ ಏನು ಮಾಡಿದ್ರು ಬರೋದಿಲ್ಲ, ಏನು ಮಾಡೋದಾಗಾದ್ರೆ? ಭಾಳ ಸರಳವಾಗಿ ಏನು ಮಾಡಲಿಕ್ಕಾಗಲ್ವೇ? ನೀವು ವಿಶೇಷವಾಗಿ ಏನಪ್ಪ ಮಾಡ್ಬೋದು ಅಂತಂದರೆ, ಓಂ ನಮೋ ಭಾಸ್ಕರಾಯ ನಮಃ. ವಿಶೇಷವಾಗಿ ಆ ಸೂರ್ಯನ ವಿಶೇಷವಾದಂಥ ಶಕ್ತಿ ಸಂಪತ್ತನಾಗಿರ್ತಕ್ಕಂಥ ಭಾಸ್ಕರ ಅಂತಕ್ಕಂಥದ್ದು ಅಂದರೆ ಎಲ್ಲವೂ ನಮಗೆ ಭಾಸವಾಗಿರ್ತಕ್ಕಂಥದ್ದು ಅಂತ ಅರ್ಥ. ವಿಶೇಷವಾಗಿ ಅಂಥ ಭಾಸ್ಕರನ ಹೆಸರನ್ನು ಕೊನೆಯ ಪಕ್ಷ 11 ಸರಿ ಉಚ್ಚರಿಸ್ತಕ್ಕಂಥ ಸೂರ್ಯನ ಎದುರಾಗಿ ನಿಂತು. ನನಗೆ ಅದೂ ಆಗೋದಿಲ್ಲ, ಏನು ಮಾಡೋದು ಕಾರಣಾಂತರಗಳಿಂತಂದರೆ, ಕೊನೆಯ ಪಕ್ಷ ನೀವು ಹೋಗ್ತಾ ಇರ್ತೀರ ಅಥವಾ ನೀವು ಕೆಲಸದ ಒತ್ತಡದಲ್ಲಿ ಕೆಲಸಕ್ಕೆ ಹೋಗ್ತಿದ್ದಾನೆ ಅಂತ ಇಟ್ಕೊಳ್ಳಿ. ನೀವು ಪೂರ್ವ ಅಭಿಮುಖವಾಗಿ ಚಲನೆಗೆ ಸಾಧ್ಯವಾದಷ್ಟು ಪೂರ್ವ ಅಭಿಮುಖವಾಗಿ ಹೋಗ್ತಾನೆ ವಿಶೇಷವಾಗಿ ಓಂ ನಮೋ ಆದಿತ್ಯಾಯ ನಮಃ. ಭಾಸ್ಕರಗಿಂತ ಆದಿತ್ಯ ಅಂತಕ್ಕಂಥ ಚಲನೆ ಇರ್ತಕ್ಕಂಥವನು, ಆದಿ ಅಂತ ಇಲ್ಲದೆ ಇರ್ತಕ್ಕಂಥವನು. ಅಂಥ ಆದಿತ್ಯನ
ವಿಚಾರ ಮಾಡ್ತಾ ಮನಸ್ಸಿನಲ್ಲಿ ಓಂ ನಮೋ ಆದಿತ್ಯಾಯ ನಮಃ ಅಂತ ಹೇಳಿ ಒಂದು 100 ಮೀಟ್ರಷ್ಟು ಸಾಗಿ. ಇದರಿಂದ ವಿಶೇಷವಾಗಿ ಅಷ್ಟೇ ಫಲ ಸಿಗದೇ ಇದ್ದರೂ ಅದರ ತಕ್ಕಂತೆ ಫಲ ಸಿಗುತ್ತೆ ವಿಶೇಷವಾಗಿ. ಹಾಗಾಗಿ ಜನಸಾಮಾನ್ಯರು ಸಹ ಆ ವಿಶೇಷವಾಗಿ ಸೂರ್ಯನ ಅನುಗ್ರಹದಿಂದ ಏನು ನಿಮಗೆ ಉಚ್ಛ್ವಾಸ ನಿಶ್ವಾಸದ ಒಂದು ತೊಂದರೆಗಳಿದೆ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಅನುಸರಿಸಿ ಒಳ್ಳೆಯದಾಗತ್ತೆ. ಭಾಸ್ಕರಾಯ ವಿದ್ಮಹೇ ಮಹಾದಿತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್, ಅಥವಾ ಓಂ ನಮೋ ಭಾಸ್ಕರಾಯ ನಮಃ, ಅಥವಾ ಓಂ ನಮೋ ರವಿಹೇ ನಮಃ, ಅಥವಾ ಸೂರ್ಯಾಯ ನಮಃ, ಅಥವಾ ಆದಿತ್ಯಾಯ ನಮಃ. ಈ ಮಂತ್ರವನ್ನು ಹೇಳೋದ್ರಿಂದ ಸಂಪೂರ್ಣವಾದ ನಿಮ್ಮ ಆರೋಗ್ಯ ಖಂಡಿತವಾಗಿಯೂ ಗುಣ ಆಗ್ತದೆ. ಏನೇ ತೊಂದರೆಗಳು ಇದ್ದರೂ ಅದು ನಿವಾರಣೆ ಆಗುತ್ತೆ ಅಂತ ಹೇಳಿ ಈ ವಿಶೇಷವಾದಂತಹ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.